ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನೋಡಿ, ಕಳೆದ ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ದುಡ್ಡಿಟ್ಟಿದ್ರು, ಖರ್ಚು ಎಷ್ಟಾಗಿದೆ ಅಂತ ಎಚ್ ಕೆ ಪಾಟೀಲ್ ಹೋದ್ರು. ಇಲ್ಲ, ಎಚ್ ಕೆ ಪಾಟೀಲ್ ಇಲಾಖೆಯಲ್ಲಿ 381 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು. ಬಿಡುಗಡೆ ಆಗಿದ್ದು 187, ಖರ್ಚಾಗಿದ್ದು 102, 26.79 ಫೆಬ್ರವರಿ ಮುಗೀತು. ಬಜೆಟ್ಗೆ ಏನು ಸ್ಯಾಂಟಿಟಿ ಇದೆ? ಯಾಕೆ ಇಷ್ಟು ದೊಡ್ಡ ದೊಡ್ಡ ಫಿಗರ್ಗಳನ್ನು ಓದಿ ನಾವು ನಂಬಬೇಕು? ಖರ್ಚೇ ಆಗಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. 2105 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ರು. ನಾನು ವಿವರಕ್ಕೆ ಹೋಗೋದಿಲ್ಲ. 432 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ. ಬಹಳ ಜನ ಶಾಸಕರು ಕೇಳ್ತಾರೆ, ನಮಗೆ ಕೊಡಿ, ನಮ್ಗೆ ಅನುದಾನ ಕೊಡಿ, ನಮ್ಗೆ ಅನುದಾನ ಕೊಡಿ ಅಂತ. ಹಿಂದಿನ ಕೆಲಸಗಳನ್ನು ನಿಲ್ಲಿಸಿದ್ರಿ, ಈ ವರ್ಷದ ಹೊಸ ಕೆಲಸಗಳನ್ನು ಕೂಡ ತಗೊಂಡಿಲ್ಲ. ಅದು ಫೆಬ್ರವರಿಗೆ ಬಂದು. ಆಮೇಲೆ ನಗರಾಭಿವೃದ್ಧಿ 22,706 ಕೋಟಿ ರೂಪಾಯಿ ಇಟ್ಟಿದ್ರಿ, 44% ಮಾತ್ರ ವೆಚ್ಚ ಆಗಿದೆ. ಆಹಾರ ಇಲಾಖೆ 10,716 ಕೋಟಿ, 41% ಮಾತ್ರ ಖರ್ಚಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಹಿಂದುಳಿದ ವರ್ಗ 3,072 ಕೋಟಿ ಇಟ್ಟಿದ್ರು, 38% ಮಾತ್ರ ಖರ್ಚಾಗಿದೆ. ಹಿಂದುಳಿದ ವರ್ಗದ ಸರ್ಕಾರ, ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಚಾಂಪಿಯನ್ಸ್. ಎಲ್ಲಿದೆ ಖರ್ಚು? ಇಟ್ಟಿದ್ದನ್ನು ಖರ್ಚು ಮಾಡೋಕ್ಕಾಗಿಲ್ಲ ನಿಮಗೆ. ಆಮೇಲೆ SC ಪರಿಶಿಷ್ಟ ಪಂಗಡಿ ST 49% ಖರ್ಚಾಗಿದೆ. SCP TSP ಅಲ್ಲಿ SCPನೂ ಅಷ್ಟೇ, TSP ಅಷ್ಟೇ, ನಾಟ್ ಮೋರ್ ದೆನ್ 50% ಖರ್ಚಾಗಿಲ್ಲ. ಇನ್ನು 50% ಫೆಬ್ರವರಿ ಮುಗಿಸ್ತು. ನಾವು 39,000 ಕೋಟಿ ಇಟ್ಟಿದ್ದೇವೆ. ಖರ್ಚು ಎಷ್ಟಾಗುತ್ತೆ? ಅದರ ಅರ್ಥ ಏನು? ಅಲ್ಲ ಅಲ್ಲ, ಅಷ್ಟಕ್ಕೆ ಸಮಾಧಾನನಾ? ಅದಕ್ಕೆ ಸಮಾಧಾನ. ಈ ವರ್ಷ ಖರ್ಚಾಗಲಿಲ್ಲ ಅಂತಂದ್ರೆ ಈ ವರ್ಷ ದಲಿತರ ಬಗ್ಗೆ ಮಾತಾಡ್ತಾರ. ಪೂರ್ಣ ಪ್ರಮಾಣ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. 4 ವರ್ಷ ಖರ್ಚು ಮಾಡಿದ್ರೆ ಅವ್ರು ಮಾತಾಡಿ ಮುಗಿಸ್ಲಿ. 4 ವರ್ಷ RDPR 44% ಖರ್ಚಾಗಿದೆ. ಜಲಸಂಪನ್ಮೂಲ 53% ಖರ್ಚಾಗಿದೆ. ಜಲಸಂಪನ್ಮೂಲ ನೀವಿಲ್ಲಲ್ಲ, ಈಗ ನಮ್ಗೆ ನೀವೇ ಇದ್ದೀರಿ ಅಂತ ತಿಳ್ಕೊಂಡಿದ್ವಿ ಅಲ್ಲಿ. ಆಮೇಲೆ ಈಗ ಕೃಷಿ 52%. ಆಮೇಲೆ ಈಗ ಇದ್ದಿದ್ರಲ್ಲೇನೆ ಸ್ವಲ್ಪ ನನಗನ್ನಿಸ್ತದೆ ಆರೋಗ್ಯ 55% ಆಗಿದೆ. ಹೋದ್ರವ್ರು ಎಲ್ಲಿ ಹೋದ್ರು? ಉನ್ನತ ಶಿಕ್ಷಣ 60 ಆಗಿದೆ. ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ, ವೈದ್ಯಕೀಯ ಶಿಕ್ಷಣ 58%, ಬೃಹತ್ ಕೈಗಾರಿಕೆ 69%. ಅದೇನು ಹೆಂಗೆ ಮಾಡಿದ್ರೆ ನೋಡ್ಬೇಕಾಗತ್ತೆ. 69%. ಮಾನ್ಯ ಸಭಾಧ್ಯಕ್ಷರೇ, PWD 59%. ಈ ತರ ಮೇನ್ ಶಾಸಕರ ಅನುದಾನ ಬಂದೇ ಇಲ್ಲ. ಅದನ್ನ ಹೇಳಿಲ್ಲ ನೀನು. ಬರ್ತೀನಿ, ಅದಕ್ಕೆ ಬರ್ತೀನಿ. ಮುಗಿಸಿದ್ರೆ ಸಾಕು. ಅಲ್ಲ ಸರ್, ಕೂತ್ಕೊಂಡಿದ್ದಾರೆ ಬೆಲ್ಲದವರಿಗೆ ರೆಡಿ. ಅಲ್ಲಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಲಾಖಾವಾರ ಹಂಚಿಕೆಯಲ್ಲಿಯೂ ಕೂಡ ಜಲಸಂಪನ್ಮೂಲ ಇಲಾಖೆ ನಾವು 22-23ಕ್ಕೆ 19 ಕೋಟಿ ಇಟ್ಟಿದ್ವಿ. 23-24 16 ಇಳಿಸಿದ್ರು. ಈ ಸತಿನೂ 14 ಇದ್ವಿ. ಜಲಸಂಪನ್ಮೂಲ ಹೆಚ್ಚಾಗಬೇಕು. 3,000 ಕೋಟಿ ಕಡಿಮೆ ಆಗಿದೆ. ಕಳೆದ ವರ್ಷಕ್ಕಿಂತ ಕಡಿಮೆ ಆಗಿದೆ, 15 ವರ್ಷಕ್ಕಿಂತ ಕಡಿಮೆ ಆಗಿದೆ. PWD 12,000 ಕೋಟಿ ಇದ್ದಿದ್ದು ಇವತ್ತು ಅದು ಕೂಡ 9,600 ಕೋಟಿಗೆ ಬಂದಿದೆ. ಸಣ್ಣ ನೀರಾವರಿ 3,455 ಇದ್ದಿದ್ದು
2344 ಕಮ್ಮಿ ಆಗಿದೆ. ಆಯ್ತು. ಆರೋಗ್ಯ ಜಾಸ್ತಿ ಆಗಿದೆ, ನಾನು ಒಪ್ಕೊಳ್ತೀನಿ. ಕೃಷಿ ರೈತರದು 7,288 ಕೋಟಿ 2022-23. ಅದನ್ನು ಕಳೆದ ವರ್ಷ 3,900 ಇಳಿಸ್ಬಿಟ್ಟಿದ್ರು. ಈ ಸತಿ 5,000 ಕೋಟಿ ಇದೆ. ಹೀಗೆ ಅಭಿವೃದ್ಧಿ ಆಗುವಂತ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಅನುದಾನ ಕೂಡ ಕಡಿಮೆ ಆಗಿದೆ. ಓಕೆ. ಇನ್ನು ರಾಜ್ಯದ ಅಭಿವೃದ್ಧಿ ಹೆಂಗಾಗ್ತದೆ? ಇದರಲ್ಲೂ ಕೂಡ ಕೆಲವು ಇಲಾಖೆಗಳಲ್ಲಿ ಅತಿ ಹೆಚ್ಚು ಸ್ಯಾಲರಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಇದೆ, ಬೇಕಾದಷ್ಟು. ಈ ತರದ ರಾಜ್ಯದ ಹಣಕಾಸಿನ ನಿರ್ವಹಣೆ ಮಾಡಿದ್ರೆ ಹೆಂಗೆ? ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದೆರಡು ವಿಚಾರಗಳನ್ನು ಅಷ್ಟೇ ಹೇಳ್ತೀನಿ. ಮೊನ್ನೆದು ನಮ್ಮ MLAಗಳೆಲ್ಲರೂ MLA ಫಂಡ್ಗಳ ಬಗ್ಗೆ ಕೇಳ್ರಿ ಅಂತ. ತಮಗೂ ಗೊತ್ತಿದೆ, 2 ಕೋಟಿ ಕೊಡ್ತಾರೆ. ಈಗ ರಿಲೀಸ್ ಆಗಿದ್ದು ಬರೀ 35 ಲಕ್ಷ. ವರ್ಷ ಮುಗ್ಯಾಕೆ ಬಂತು. ನಮ್ಮ ಹಾವೇರಿ DC ಅಂತೂ ಬರೀ 35 ಲಕ್ಷ ಅಷ್ಟೇ ನಾನು ತಗೊಳ್ತೇನೆ, ಹೆಚ್ಚಿನ ತಗೊಳ್ಳಲ್ಲ ಅಂತ. ನಮ್ಮ MLA ಫಂಡ್ 2 ಕೋಟಿಗೂ ಕೂಡ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಹೆಂಗೆ ನಡೆಸೋದು ಸರ್ಕಾರ? ಶಾಸಕರು ಏನು ಮಾಡಬೇಕು? ಯಾವ ಮುಖ ಇಟ್ಕೊಂಡು ನೀವು ಕ್ಷೇತ್ರಕ್ಕೆ ಹೋಗಕ್ಕೆ ಸಾಧ್ಯ? ಅದಕ್ಕೆ ಆಡಳಿತ ಪಕ್ಷದ ಶಾಸಕರು ಪದೇ ಪದೇ ಹೇಳ್ತಾರೆ, ಅನುದಾನ ಕೊಡಿ, ಅನುದಾನ ಕೊಡಿ. ಈಗೇನೋ ನಿಮ್ಗೆ 25 ಕೋಟಿ ಕೊಡ್ತೇವೆ ಅಂದ್ರೆ ನಾವು ಸುಮ್ಮನೆ ಕೂತೀರಿ. ಅದು 25 ಕೋಟಿ ಈ ವರ್ಷ ಅಂತೂ ಬರೋದಲ್ಲ. ಅದು ಇನ್ನೊಂದು 10 ದಿವಸಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ನಿಮ್ ಕೆಲಸ ಕೊಟ್ಟಿದ್ದು ಅಲ್ಲೇ ಉಳಿತದೆ. ಅದು ಮುಂದಿನ ವರ್ಷ. ನಮಗಂತೂ ಒಂದು ನಯ ಪೈಸೆ ಕೊಟ್ಟಿಲ್ಲ. ಈ ಕಡೆನೂ ಶಾಸಕರಲ್ಲ ಅವರು, ಯಾಕೆ ಕೊಡಬಾರ್ದು? ನಮ್ಮ ಕಾಲದಲ್ಲಿ ನಾನು 25 ಕೋಟಿ ಕಾಂಗ್ರೆಸ್ ಪಕ್ಷದ JDS ಪಕ್ಷದ ಶಾಸಕರು 25 ಕೋಟಿ ಕೊಟ್ಟಿದ್ದು. ಸರ್, ಕನಿಷ್ಠ ನೀವು ಆ 25 ಕೋಟಿ ಕೊಟ್ಟಿದ್ ಬಿಟ್ರೆ ಒಂದ್ ನಿಮಿಷ ರೀ. 4 ವರ್ಷ ನಿಮ್ ಸರ್ಕಾರದಲ್ಲಿ ನಿಮ್ಮ ಅಭಿಯಾನ ಮಾಡಿದ್ರು, ಮನೆಗೆ ಬಂದು ಒಂದು ವರ್ಷದಲ್ಲಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. 25 ಕೋಟಿ ಕೊಟ್ಟಿದ್ದು ಒಪ್ಕೊಳ್ತಾರೆ ಸರ್, ನಾ ಒಪ್ಕೊಳ್ತೀನಿ, ಕೇಳಿಲ್ಲ. ಕೇಳ್ತಾ ಇರೋದು 4 ವರ್ಷದಲ್ಲಿ ಕೊಡಿ ಅಂತ ಕೇಳ್ತಾ ಇರೋದು. 4 ವರ್ಷದಲ್ಲಿ 25 ಕೋಟಿ ಅಷ್ಟೇ ಕೊಟ್ಟಿದ್ದು. ಏನ್ 4 ವರ್ಷದಲ್ಲಿ 25 ಕೋಟಿ, ಇಡೀ 4 ವರ್ಷದಲ್ಲಿ. ಆಯ್ತಪ್ಪ, ಇಬ್ರು ಹೇಳಿದ್ರಲ್ಲ, ಗೊತ್ತಿದೆ ಅದು. ಅದನ್ನ ಮತ್ತೆ ಎಂತ ಮಾಡ್ತೀರಿ? ಒಮ್ಮೆ ಹೇಳಿದ್ರ ನೀವು ಅಭಿಯಾನ ಮಾಡಿದ್ರು. ಅಭಯ್ ಪ್ರಸಾದ್ ಬಂದ್ಬಿಟ್ಟು ಅವ್ರಿಗೆ ಎಷ್ಟು ಅನುದಾನ ಅಭಯ್ ಪ್ರಸಾದ್ ಈಗ ನಿಮ್ಮ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಎಷ್ಟು ಬಂದಿದೆ, ಅದ್ರಾಗ ನಿಮ್ಗೆ ಎಷ್ಟು ಬಂದಿದೆ? ಬೊಮ್ಮಾಯಿರು ಈ ಕಡೆ ಮಾತಾಡಿ, ಮುಗಿಸಿ. ಸರ್, ಏನು ಕೊಟ್ಟಿಲ್ಲ ನಿಮ್ಮ ಅವಧಿಯಲ್ಲಿ. ನೀವು ಒಂದು ಕೊಟ್ಟಿಬಿಟ್ರೆ ಏನೂ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಆಗ್ಲೇ ನಾನು ಹೇಳಿದೆ ಎಕನಾಮಿಕ್ ಸೋಷಲ್ಲು, ಅದೇ ತರ ಪ್ರೈಮರಿ, ಸೆಕೆಂಡರಿ, ಟರ್ಸರಿ ಸೆಕ್ಷನ್ ಅಲ್ಲೂ ಕೂಡ ಇವತ್ತು ಗ್ರೋತ್ ಯಾವುದೇ ಕಾಣ್ತಾ ಇಲ್ಲ. ಓಕೆ. 3 ಇದರಲ್ಲಿ ಆದಾಯನೂ ಕೂಡ ಬರ್ತಾ ಇಲ್ಲ. ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ಅಲ್ಲಿ. ಸರಿ. ಮಾನ್ಯ ಸಭಾಧ್ಯಕ್ಷರೇ, ಸಾಲದ ಮಿತಿ 2.95 ಹೋಗ್ಬಿಟ್ಟಿದ್ದಾರೆ. ಮುಂದಿನ ವರ್ಷ 3 ದಾಟ್ತಾರೆ. ಒಟ್ಟು ಮಿತಿಯನ್ನ 23% ಮುಟ್ಟಿದ್ದಾರೆ. ಅದು ಕೂಡ 25 ದಾಟ್ತದೆ. ದ ವೇ ಇಟ್ ಈಸ್ ಗೋಯಿಂಗ್ ಆನ್. ಓಕೆ. ಒಂದು ಡೆಫಿಸಿಟ್ ಬಜೆಟ್ ಅನ್ನ, ಸರ್ಪ್ಲಸ್ ಇದ್ದುದನ್ನ ಡೆಫಿಸಿಟ್ ಮಾಡಿದ್ದಾರೆ. ಹಣಕಾಸಿನ ನಿರ್ವಹಣೆ ಸಂಪೂರ್ಣವಾಗಿ ವಿಫಲ ಆಗಿದೆ. ರೈತರಿಗೂ ಕೂಡ ಅನುಕೂಲ ಇಲ್ಲ, ಕೂಲಿಕಾರರಿಗೆ ಅನುಕೂಲ ಇಲ್ಲ, ವಿದ್ಯಾರ್ಥಿಗಳಿಗೆ ಕಷ್ಟದಲ್ಲಿದ್ದಾರೆ. ಹಾಸ್ಟೆಲ್ಗಳಿಗೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ, ಹಾಸ್ಟೆಲ್ಗಳಿಗೆ ಸರಿಯಾಗಿ ವ್ಯವಸ್ಥೆಗಳಿಲ್ಲ. SC/ST ಹಾಸ್ಟೆಲ್ಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು SC/ST ಹಾಸ್ಟೆಲ್ನಿಂದ ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ನಗರ ಪ್ರದೇಶಕ್ಕೆ ಗುಲ್ಬರ್ಗಾ, ಧಾರವಾಡ, ಮಂಗಳೂರು, ಮೈಸೂರು, ಬೆಂಗಳೂರಲ್ಲಿ SC/ST ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಿಕ್ಕರೂ ಕೂಡ ಹಾಸ್ಟೆಲ್ ಸಿಗದಂತ ಪರಿಸ್ಥಿತಿ ಇದೆ. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ಸಾಮಾಜಿಕ ನ್ಯಾಯವೂ ಕೂಡ ಈ ಸರ್ಕಾರ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ಅವರೇ ಇಲ್ಲಿ ಬರೆದಿದ್ದಾರೆ, ಇದು ನಂದಲ್ಲ, ಅವ್ರದೇ ರಿಪೋರ್ಟ್ ಮಾನ್ಯ ಸಭಾಧ್ಯಕ್ಷರೇ. ಸರಿ. ನೋಡಿ, ಇವತ್ತು ಹಲವಾರು ಪ್ರಶ್ನೆಗಳಿದೆ. ಮತ್ತೆ ಸರ್ಕಾರಿ ನೌಕರರದು 7th ಪೇ ಸ್ಕೇಲ್ ಜೊತೆಗೆ ಅವ್ರದ್ದು NPS OPS ಕೂಡ ಇದೆ. ನ್ಯೂ ಪೆನ್ಷನ್ ಸ್ಕೀಮ್ ತೆಗೆದು OPS ಮಾಡಿ ಅಂತಾರೆ 2004ರಿಂದ. ಆದರೆ ಅವ್ರ ಹಣಕಾಸಿನ ಇಲಾಖೆ ಏನು ಹೇಳ್ತದೆ? OPS ಮಾಡಿದ್ರೆ ಹಣಕಾಸಿನ ಬಹಳ ದೊಡ್ಡ ಹೊರೆ ಬೀಳ್ತದೆ, ರಾಜ್ಯದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಮಾರಕ ಆಗುತ್ತೆ ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಬರಲಿ, NPS ಅನ್ನು ಕಂಟಿನ್ಯೂ ಮಾಡ್ತೀರಾ ಅಥವಾ OPSಗೆ ಹಿಂದೆ ಹೋಗ್ತೀರಾ ಅಂತ ಸ್ಪಷ್ಟವಾದ ನಿಲುವನ್ನು ಹೇಳಿ. ಓಕೆ, ನೆಕ್ಸ್ಟ್. ಆಂಬಿಗ್ಯುಟಿ ಬೇಡ. ಇಲ್ಲಿಂದ ನೋಡಿ, ಅವ್ರು ಹೇಳ್ತಾರೆ. ಆಯ್ತು, ಹೇಳಿದ್ರಲ್ಲ ಈಗ.
ಇಲ್ಲಿ ಹೇಳ್ತಾರೆ ಅವರು, on this matter has warned against switching back to OPS, and the cumulative fiscal burden on OPS could be high as 4.5 times that of NPS. Hence, switching back to OPS would be fiscally disastrous for the state finances in the long term and would lead to cutting back the welfare and development expenditure. ಓಕೆ. ಆದರೆ ಇವತ್ತು ನೌಕರದಾರ ಡಿಮಾಂಡ್ ಇದೆ, ಕೊಡಿ OPS ಗೆ ತಗೊಳ್ಳಿ, ಬೇಡರು ಅಂತಾರೆ. ನಾವು ಸ್ವಾಗತ ಮಾಡ್ತೀವಿ, OPS ಗೆ ಹೋಗ್ಲಿ. ಆ ನಿರ್ಣಯ ತೆಗೆದುಕೊಳ್ಳುವಂತ ದಿಟ್ಟತನ ಮುಖ್ಯಮಂತ್ರಿಗಳು ತಗೊಳ್ತಾರ? ಹಣಕಾಸಿನ ಓಕೆ. ಒಂದು ಭಾರವನ್ನು ತಡ್ಕೊಳ್ಳೋದಕ್ಕೆ ಏನಾದರೂ ಬೇರೆ ಕ್ರಮಗಳನ್ನು ತೆಗೆದುಕೊಳ್ತಾರ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, HK ಪಾಟೀಲ್ ಹೋದ್ರು, ಡೆವಲ್ಯೂಷನ್ ಆಫ್ ಫಂಡ್ಸ್ ಫಾರ್ ದಿ ಲೋಕಲ್ ಬಾಡೀಸ್ ನಮ್ಮ ರಾಜ್ಯದಿಂದ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. 2023-24ರಲ್ಲಿ ಅರ್ಬನ್ ಬಾಡೀಸ್ಗೆ 15,000 ಕೋಟಿ 273 ಕೋಟಿ ಇತ್ತು. ಈ ವರ್ಷ 14,000 ಕೋಟಿಗೆ ಇಳಿಸಿದ್ದಾರೆ. ನೀವು ಡೆವಲ್ಯೂಷನ್ ಮಾಡೋದನ್ನ ಇಳಿಸಿದಿರಿ. ಇಲ್ಲಿ ಅಲ್ಲಿದ್ ಕೇಳಿ ಬೇಡ ಅನ್ನೋದು, ಆದ್ರೆ ಅಲ್ಲಿದ್ ಸರಿಯಾಗಿ ಕೊಟ್ಟರು ಕೂಡ ನೀವು ಅನ್ಯಾಯ ಆಗಿದೆ ಅಂತ ಕೂಗಾಡ್ತೀರಿ. ಇಲ್ಲಿ ನಮ್ಮ ಲೋಕಲ್ ಬಾಡೀಸ್ಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಲ್ಲಿ. ಇದು ಯಾವ ನ್ಯಾಯ, ಯಾವ ನೈತಿಕತೆ? ಮಾನ್ಯ ಸಭಾಧ್ಯಕ್ಷರೇ, ನೋಡಿ ಇಲ್ಲಿ ಹೇಳ್ತಾರೆ ಅವರು, high levels of committed expenditure can restrict the fiscal space available to the state government, constraining the ability to allocate resources in the line with evolving priorities, responding to emerging challenges. The government to further, the flexibility available to the government to manage its expenditure would get greatly diminished. The payment of salaries, pensions, interest liabilities has a significant impact on the government expenditure from the above graph. That the non-scheme based committed expenditure is witnessing a steeper year-on-year increase that directly influences the allocation of the funds and overall fiscal health of the government. ಟೋಟಲ್ ಹಣಕಾಸಿನ ವ್ಯವಸ್ಥೆ ಕುಸಿದು ಬೀಳ್ತಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಮಿಡ್ ಟರ್ಮ್ ಫಿಸಿಕಲ್ ಪ್ಲಾನ್ ಅಲ್ಲಿ ಸರ್ಕಾರ ಹೇಳಿದೆ, ಹಣಕಾಸಿನ ಇಲಾಖೆ ಹೇಳಿದೆ. ನಾನು ಹೇಳ್ತಾ ಇದ್ದೆ, ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ರೆ ಹಣಕಾಸಿನ ವ್ಯವಸ್ಥೆ ಕುಸಿದು ಬಿದ್ದರೆ ನಿಮ್ಮ ಗ್ಯಾರಂಟಿಗೂ ದುಡ್ಡಿರಲ್ಲ, ಅಭಿವೃದ್ಧಿಗೂ ದುಡ್ಡಿರೋದಿಲ್ಲ, ಸ್ಯಾಲರಿ ಕೂಡ ಪೂರ್ಣ ಪ್ರಮಾಣ ಕೊಡೋಕೆ ದುಡ್ಡಿರೋದಿಲ್ಲ. ಹಲವಾರು ರಾಜ್ಯಗಳಲ್ಲಾಗಿದೆ. ಕೇರಳ ಉದಾಹರಣೆ, ಕೇರಳ ರಾಜ್ಯದಲ್ಲಿ ಇವತ್ತು ದೊಡ್ಡ ಎಕನಾಮಿಕ್ ಎಮರ್ಜೆನ್ಸಿ ಇದೆ. ಆ ಮಟ್ಟಕ್ಕೆ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಹೋಗ್ಬಾರ್ದು. ನಮ್ಮ ರಾಜ್ಯ ಎಕನಾಮಿಕಲಿ ಬಹಳ ಸದೃಢವಾಗಿರುವಂಥ ರಾಜ್ಯ. ಇದನ್ನು ಹದಗೆಡಿಸುವಂಥ ಕೆಲಸ ಆಗಬಾರ್ದು. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದ್ದೀನಿ, ಬಜೆಟ್ ಬುಕ್ಕಲ್ಲಿ ಏನು ಡೆವಲ್ಯೂಷನ್ ಆಫ್ ಫಂಡ್ಸ್ ಬಗ್ಗೆ ಹೇಳಿದ್ದಾರೆ ಅದು ಹೆಂಗೆ ಸುಳ್ಳು ಅಂತ ಹೇಳಿದ್ದೇನೆ. ಸೆಸ್ಸು ಸರ್ಚಾರ್ಜ್ ಬಗ್ಗೆ ಏನು ಕಾನೂನಿದೆ ಅದನ್ನು ತಿರುಚಿ ಹೆಂಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದೇನೆ. ಒಟ್ಟು ಆದಾಯವನ್ನು ಹೆಂಗೆ ತಪ್ಪು ಲೆಕ್ಕಾಚಾರವನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು ಹೇಳಿದ್ದೇನೆ. 15ನೇ ಹಣಕಾಸಿನಲ್ಲಿ ಇವತ್ತು ಒಟ್ಟು 14ನೇ ಹಣಕಾಸಿಗಿಂತ 1 ಲಕ್ಷ ಕೋಟಿ ಹೆಚ್ಚು ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ಸ್ ಆಗುತ್ತೆ 15ನೇ ಹಣಕಾಸಿನಲ್ಲಿ. ಅದನ್ನು ನಾನು ಹೇಳಿದ್ದೇನೆ. ಹೀಗಾಗಿ ಕೇಂದ್ರ ಸರ್ಕಾರವನ್ನ ಬೈಯೋದು ಬದಲು ಇದನ್ನ ಈ ಒಂದು ಪಾವಿತ್ರ್ಯತೆ ಏನಿದೆ ಬಜೆಟ್ ಅನ್ನು ಹಾಳು ಮಾಡಿದ್ದಾರೆ, ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋದ್ರಿಂದ ತಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ಸತ್ಯವಾದ ಚಿತ್ರ ಹಿಡದೆ ತಾವು ಮಾಡಿರುವಂತಹ ಪ್ರಯತ್ನದಲ್ಲಿ ವೈಫಲ್ಯವನ್ನು ಮುಚ್ಚಿಕೊಳ್ಳುವಂತ ಕೆಲಸವನ್ನ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಹೋದ್ರೆ ಈ ಸರ್ಕಾರ ರಾಜ್ಯವನ್ನ ಸಾಲದ ಸೂಲದಲ್ಲಿ ಶಿಕ್ಷೋದು ಅಷ್ಟೇ ಅಲ್ಲ, ಹಣಕಾಸಿನ ದುರ್ಗತಿಗೆ ನಮ್ಮ ರಾಜ್ಯ ಸರ್ಕಾರವನ್ನ ದೂಡುತ್ತದೆ. ಬರುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ಯಾವುದೇ ರೀತಿಯ ನಮ್ಮ ಹಣಕಾಸಿನ ಒಂದು ಬೇಸು ಇವತ್ತು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ತಂತಿ ಮೇಲೆ ನಡೆಯುವಂತಹ ಪರಿಸ್ಥಿತಿ ಇದೆ, ತಂತಿ ಮೇಲೆ ನಡೆಯುವಂತಹ ಹಣಕಾಸಿನ ಪರಿಸ್ಥಿತಿ ಇದೆ. ಇದು ಎಚ್ಚರಿಕೆಯಿಂದ ಇದನ್ನು ನಿಭಾಯಿಸಬೇಕಾಗ್ತದೆ. ಆದ್ರಿಂದ ನಿಮ್ಮ ಗ್ಯಾರಂಟಿಗಳಿಗೆ ಏನು 54,000 ಕೋಟಿ ಇದೆ ಅದಕ್ಕೆ ಹೆಚ್ಚಿನ ಆದಾಯವನ್ನು ತರುವಂತ ಪ್ರಯತ್ನ ಮಾಡಿ. ನಿಮ್ಮ ಆದಾಯವನ್ನೇ 14,000 ಕೋಟಿ ಕಡಿಮೆ ಮಾಡಿ. ಇವತ್ತು ನೀವು 36,000 ಕೋಟಿ ಕಳೆದ ವರ್ಷ ಖರ್ಚು ಮಾಡಿದಿರಿ, 54,000 ಕೋಟಿ ಹೆಚ್ಚಿಗೆ ಖರ್ಚು ಮಾಡ್ತೇನೆ ಅಂತೀರಿ. 54,000 ಕೋಟಿ ಖರ್ಚು ಮಾಡೋದಕ್ಕೆ 14,000 ಕೋಟಿ
ಕಡಿಮೆ ಆದಾಯವನ್ನ ಮಾಡಿದ್ದೀರಿ. ಹೆಂಗೆ ನಿಭಾಯಿಸಕ್ಕೆ ಸಾಧ್ಯ? ನೀವು ಜವಾಬ್ದಾರಿತವಾಗಿದ್ರೆ ಆದಾಯ ಹೆಚ್ಚು ಮಾಡಿ ಗ್ಯಾರಂಟಿ ನಾವು ನಡೆಸ್ತೇವೆ ಅನ್ನುವಂಥ ಧೈರ್ಯವಾಗಿ ಹೇಳಬೇಕಾಗುತ್ತೆ. ಆ ಕೆಲಸ ನೀವು ಮಾಡಿಲ್ಲ. ಗ್ಯಾರಂಟಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಟ್ಟಿಲ್ಲ. ಪ್ರಚಾರ ಮಾಡಿದ್ರೆ ಸುಳ್ಳು ಸತ್ಯ ಆಗೋದಿಲ್ಲ. ಡೈಲಿ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸತ್ಯ ಆಗೋದಿಲ್ಲ. ನೀವು ಹೋಗಿ ಹಳ್ಳಿಯಲ್ಲಿರುವಂತ ಹೆಣ್ಣು ಮಕ್ಕಳು ಕೇಳಿ ಯಾರ್ಯಾರಿಗೆ ಬಂದಿದೆ, ಯಾವ ತಿಂಗಳು ಬಂದಿದೆ, ಯಾವ ತಿಂಗಳು ಬಂದಿಲ್ಲ. ಮಿನಿಸ್ಟ್ರೇ ಒಪ್ಕೊಂಡಿದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಇನ್ನ ನಾವು ಮುಟ್ಟಿಲ್ಲ ಅಂತ ಹೇಳಿ ಮಿನಿಸ್ಟ್ರೇ ಒಪ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 200 ಯೂನಿಟ್ ಅಂತೀರಿ. 200 ಯೂನಿಟ್ ಯಾರು ಕೊಟ್ಟಿದ್ದೀರಿ? ಎಲ್ಲ ಎವರೇಜ್ ಕನ್ಸಂಪ್ಷನ್ ಇರೋದೇ ಇವತ್ತು 65 ಯೂನಿಟ್ಗಳು. ಅದಕ್ಕಿಂತ ಹೆಚ್ಚಿಗೆ ಇಲ್ಲೇ ಇಲ್ಲ. 200 ಯೂನಿಟ್ ಅಂತ ಯಾಕೆ ಹೇಳ್ತೀರಿ? ಸುಳ್ಳೇ ಕೇಳ್ತೀರಿ. ಸುಳ್ಳು ಹೇಳೋದನ್ನ ಬಿಡಿ. ಹಣಕಾಸಿನ ನಿರ್ವಹಣೆಗೆ ಲಕ್ಷ್ಯ ಕೊಡಿ. ಇಲ್ಲಿದ್ರೆ ನಾನು ಹೇಳ್ತೀನಿ, ಬರುವಂತಹ ದಿನಗಳಲ್ಲಿ ಹಣಕಾಸನ್ನು ಹದಗೆಡಿಸಿರುವಂತಹ ಸರ್ಕಾರ, ಮುಖ್ಯಮಂತ್ರಿಗಳು ಅನ್ನುವಂಥ ಕುಖ್ಯಾತಿಗೆ ಈ ಸರ್ಕಾರ ಆಗ್ತದೆ. ಆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಧನ್ಯವಾದಗಳು.